ಡಿವೈಡೆಡ್ ಬೈ 3 ಮಾಡ್ತೀನಿ ನಾನು. ಒಂದು 5 ಮಾರ್ಕ್ಸ್ ಅವರ ಸಿವಿಲ್ ರಿಪೋರ್ಟ್, 3 ಮಾರ್ಕ್ಸ್ ಅನ್ನ ಅವರ ಟ್ರಾನ್ಸಾಕ್ಷನ್ಗೆ. ಚಿಕ್ಕದಾಗಿ ಗೃಹ ಉದ್ಯೋಗ ಅಂತ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸಾಧನೆ ಮಾಡದೆ ಸತ್ರೆ ಸಾವಿಗೆ ಹೋಮ. ಹುಡುಕಿದ್ರೆ ಸಿಗ್ತದೆ, ತಟ್ಟಿದ್ರೆ ಬಾಗಿಲು ತೆರೀತದೆ. ನಾವು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಸಾಧಕರಾಗಿ ಸಾಧ್ಯತೆ. ಇನ್ನು ಎರಡನೇ ಪಾರ್ಟ್ ನಲ್ಲಿ ಬ್ಯಾಂಕಿನ ಕೆಲಸಗಳಿರ್ತದೆ. ಈ ಬ್ಯಾಂಕ್ ನಲ್ಲಿ ಹೇಗಂತಂದ್ರೆ ಅದನ್ನ ಹೇಳ್ತೀನಿ ನಿಮಗೆ. ಅದ್ರ ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ. ಈ ಒಂದು PMFM ಯೋಜನೆಗೆ ಸಂಬಂಧಪಟ್ಟಾಗ ಹೇಳೋದಿಲ್ಲ, ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಏನಿರುತ್ತೆ ಅಂತ ಹೇಳಿಬಿಡ್ತೀನಿ. ಇಲ್ಲಿ ಒಂದು 10 ಮಾರ್ಕ್ಸ್, ಎಸ್ ಅದು ಬಹಳ ಮುಖ್ಯ. ಎಸ್, ಇಲ್ಲಿ 10 ಮಾರ್ಕ್ಸ್ ಅನ್ನ ನಾವು ತಗೊಳ್ತೀವಿ ಅಂತ ಇಟ್ಕೊಳ್ಳಿ. ಒಂದು ಮಗುವಿಗೆ ಒಂದು 10 ಮಾರ್ಕ್ಸ್ ಹಾಕ್ಬೇಕು ಅಂತಂದ್ರೆ ಅದನ್ನ ಡಿವೈಡೆಡ್ ಬೈ 3 ಮಾಡ್ತೀನಿ ನಾನು. ಒಂದು 5 ಮಾರ್ಕ್ಸ್ ಅವರ ಸಿಬಿಲ್ ರಿಪೋರ್ಟ್ಗೆ, ಅಂದ್ರೆ ಕ್ರೆಡಿಟ್ ಸ್ಕೋರ್ ಅಂತ ಹೇಳ್ತೀವಿ. ಆ ಕ್ರೆಡಿಟ್ ಸ್ಕೋರ್ ಅಂತಂದ್ರೆ ಈಗ ಪ್ರತಿಯೊಬ್ಬರಿಗೂ ಅದು ಕ್ರೆಡಿಟ್ ಸ್ಕೋರ್ ಅಂದ್ರೆ ಒಂದು ಮನುಷ್ಯನ ಪಲ್ಸ್ ರೇಟ್ ಇದ್ದಾಗೆ. ಯಾವಾಗ ಪಲ್ಸ್ ರೇಟ್ ಇಲ್ಲ ಅಂದ್ರೆ ಅವನಿಗೆ ಜೀವನ ಇಲ್ಲ ಅಂತಾರಲ್ಲ, ಹಾಗೆ ಈ ಪಲ್ಸ್ ರೇಟ್ ಹೇಗಿದೆ ಅಂದ್ರೆ ಇದು 700 ಪ್ಲಸ್ ಇರಬೇಕು ಅಥವಾ -1 ಇರಬೇಕು. ಇದನ್ನ ಕನ್ಸಿಡರ್ ಮಾಡ್ತಾರೆ. ಇದಕ್ಕೆ ಒಂದು 5 ಮಾರ್ಕ್ಸ್ ಅನ್ನ ಬ್ಯಾಂಕ್ನವ್ರು ಹಾಕೊಳ್ತಾರೆ ಅಂತ ಇಟ್ಕೊಳ್ಳೋಣ. ಇಲ್ಲಿ 5 ಮಾರ್ಕ್ಸ್ ಅವರ ಒಂದು ಸಿಬಿಲ್ ಸ್ಕೋರ್ಗಿದ್ರೆ, ಇನ್ನು 3 ಮಾರ್ಕ್ಸ್ ಅನ್ನ ಅವರ ಟ್ರಾನ್ಸಾಕ್ಷನ್ಗೆ. ಅಂದ್ರೆ ಒಂದು ವೇಳೆ ಒಬ್ಬ ವ್ಯಕ್ತಿ ಬ್ಯಾಂಕಿಗೆ ಹೋಗಿದ್ದಾನೆ ಒಂದು ವರ್ಷದಿಂದ, ಅಲ್ಲೊಂದು ಅಕೌಂಟ್ ಮಾಡಿಸಿದ್ದಾನೆ, ಒಂದು SBI ಅಕೌಂಟ್, ಸೇವಿಂಗ್ಸ್ ಅಕೌಂಟ್ ಮಾಡಿಬಿಟ್ಟು ಬಂದಿದ್ದಾನೆ, ವಾಪಸ್ ಆ ಬ್ಯಾಂಕಿಗೂ ಹೋಗಿಲ್ಲ, ಭೇಟಿನೂ ಕೊಟ್ಟಿಲ್ಲ, ಆಮೇಲೆ ಟ್ರಾನ್ಸಾಕ್ಷನ್ ಕೂಡ ಮಾಡಿಲ್ಲ, ಅಂದ್ರೆ ವ್ಯವಹಾರಗಳನ್ನ ಮಾಡಿಲ್ಲ, ಬ್ಯಾಂಕಿನ ಜೊತೆಗೆ ವ್ಯವಹಾರಗಳನ್ನ ಮಾಡಿಲ್ಲ. ಮತ್ತು ಅವನ ಅಕೌಂಟ್ ನಲ್ಲಿ ನೋಡಿದ್ರೆ ಏನು 1,000-2,000 ರೂಪಾಯಿ ಅಕೌಂಟ್ ಮಾಡಿದ ಅಷ್ಟೇ. ಬಿಟ್ಟು ನೆಕ್ಸ್ಟ್ 1 ವರ್ಷ ಬಿಟ್ಟು ಹೋದಾಗ ಅಲ್ಲಿ ಅವನಿಗೆ ಸರ್ ನನಗೊಂದು ಯೋಜನೆಯನ್ನು ಮಾಡಬೇಕು, ನನಗೊಂದು 50 ಲಕ್ಷ, 1 ಕೋಟಿ 2 ಕೋಟಿ ಬೇಕಂದಾಗ ಅವಾಗ ಏನಾಗುತ್ತೆ ಹೇಳಿ, ಅವರು ನಿನ್ನ ಅಕೌಂಟ್ ಇದೆಯಪ್ಪ ಅಂತ ನೋಡ್ತಾರೆ. ಅಲ್ಲಿ ಚೆಕ್ ಮಾಡುವಾಗ ಅವ್ರು ಹೇಳ್ತಾರೆ, ಅಲ್ಲಪ್ಪ ನೀವು 1 ವರ್ಷದಿಂದ ಒಂದು ಅಕೌಂಟ್ ಮಾಡಿದ್ದೀರಿ, ಅದು ಈಗ -2,800 ಆಗಿದೆ. ಮೈನಸ್ ಅಂದ್ರೆ ಮೇಂಟೆನೆನ್ಸ್ ಚಾರ್ಜಸ್ ಎಲ್ಲ ಬಂದು ನೀವು 1,000 ಕಟ್ಟಿದ್ ಹೋಗಿ ಈಗ 2,800 ಆಗಿದೆ, ಮೈನಸ್ ಆಗಿದೆಪ್ಪ. ನಿನ್ಗೆ ಯಾವ ಒಂದು ನೋಡಿ, ಏನು ಕ್ರೈಟೇರಿಯಾ ನೋಡಿ ನಿನಗೆ ನಾನು ಫಂಡ್ ಅನ್ನ ಕೊಡಬೇಕು ಅಂತ. ಅದಕ್ಕೋಸ್ಕರ ನಾನು ಹೇಳೋದೇನಂತಂದ್ರೆ, ಎಲ್ರು ಏನ್ ಮಾಡಿ ಒಂದಿಷ್ಟು ಫಂಡ್ಸ್ ಅನ್ನ ಒಂದು 10,000, 15,000, 20,000 ಚಿಕ್ಕದೊಂದು ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಗೃಹ ಉದ್ಯೋಗ ಅಂತ ಮಾಡ್ಕೊಳ್ಳಿ. ಆ ಮೂಲಕವಾಗಿ ಆ ಗೃಹ ಉದ್ಯೋಗದ ಮೇಲೆ ಬರುವಂತ ಒಂದಿಷ್ಟು ಆದಾಯಗಳನ್ನ ನೀವು ಕೈನಲ್ಲೇ ದುಡ್ಡನ್ನ ಇಟ್ಕೊಂಡು ಕೈನಲ್ಲೇ ಖರ್ಚು ಮಾಡಬೇಡಿ. ಅದನ್ನ ಬ್ಯಾಂಕಿನ ಜೊತೆಗೆ ವ್ಯವಹಾರ ಮಾಡಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಮ ಹತ್ರ 10,000 ರೂಪಾಯಿ ಇವತ್ತು ವ್ಯವಹಾರ ಬಂದಿದೆ, ಅದನ್ನ 10,000 ರೂಪಾಯಿ ಅಥವಾ 25,000 ಅಂತ ತಿಳ್ಕೊಳ್ಳಿ. 25,000 ರೂಪಾಯಿ ಬಂದು ಅದನ್ನ ನೀವು ಅಕೌಂಟಿಗೆ ಆ ಒಂದು ಯಾರು ನಿಮ್ಮ ಕಸ್ಟಮರ್ ಅವರಿಂದನೇ ಅಲ್ಲಿಗೆ ಜಮೆ ಮಾಡ್ತೀರ, ಅಥವಾ ನಿಮ್ ಕಡೆ ಕ್ಯಾಶ್ ಕೊಟ್ಟಿದ್ರೆ ಹೋಗಿ ಅದನ್ನ ಜಮೆ ಮಾಡ್ತೀರಿ. ನೆಕ್ಸ್ಟ್ ಡೇ ಮತ್ತೊಂದು 10,000, 20,000 ಬಂದಂತ ತಿಳ್ಕೊಳ್ಳಿ. ಅಥವಾ ಒಂದು ಎವ್ರಿ ಡೇ ಒಂದು 25,000 ರೂಪಾಯಿ ನಿಮ್ಗೆ ಆರ್ಡರ್ ಬಂತಪ್ಪ ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು? 7.5 ಲಕ್ಷ ಆಯ್ತು. ಒಂದು 10,000 ರೂಪಾಯಿ ಅಂತಾನು ಪ್ರತಿದಿನ ಒಂದು ದುಡಿಮೆ ಇದೆ ಅಂತ ಇಟ್ಕೊಂಡ್ರು ಕೂಡ 30 ದಿನಕ್ಕೆ 3 ಲಕ್ಷ ರೂಪಾಯಿಗಳಾಯ್ತು. ಅಂದ್ರೆ ಅಟ್ಲೀಸ್ಟ್ ಒಂದು 2 ಲಕ್ಷ, 3 ಲಕ್ಷ, 1.5 ಲಕ್ಷ, ಹೀಗೆ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾದ ಉದ್ಯಮನ ಒಂದು ಸಣ್ಣದಾಗಿ ಪ್ರಾರಂಭ ಮಾಡಿ ಅಲ್ಲಿ ಏನೋ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ ಬ್ಯಾಂಕರ್ಸಿಗೆ ಕೂಡ ಏನಾಗುತ್ತೆ ಅಂದ್ರೆ, ನಾನು ಇವ್ರಿಗೆ ಇನ್ನೂ ಲೋನೇ ಕೊಟ್ಟಿಲ್ಲ, ಆಲ್ರೆಡಿ ಈ ವ್ಯಕ್ತಿ ಎಷ್ಟೋ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ, ಬ್ಯಾಂಕಿನ ಆ ಒಂದು ವ್ಯವಹಾರಗಳಿಗೆ ಇವರು ಒಳ್ಳೆ ಚೆನ್ನಾಗಿ ಇವರು ಮಾಡ್ಕೊಂಡು ಹೋಗ್ತಿದ್ದಾನೆ, ಇವ್ರು ಒಳ್ಳೆ ಜೆನ್ಯೂನ್ ಇದಾರೆ ಅಂತ ಅವ್ರು ಏನ್ ಮಾಡ್ತಾರೆ, ಈ 3 ಮಾರ್ಕ್ಸ್ ಅನ್ನ ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತ ತಿಳ್ಕೊಂಡು. ಅಂದ್ರೆ ಒಳ್ಳೆ ಟ್ರಾನ್ಸಾಕ್ಷನ್ಗೆ 3 ಮಾರ್ಕ್ಸ್ ಬರುತ್ತೆ. ಈಗ ಮೊದಲು ಸಿಬಿಲ್ ರಿಪೋರ್ಟ್ಗೆ 5 ಮಾರ್ಕ್ಸ್, ಈ ಒಂದು ಟ್ರಾನ್ಸಾಕ್ಷನ್ ಒಳ್ಳೆ ಟ್ರಾನ್ಸಾಕ್ಷನ್ ಕೂಡ 3 ಮಾರ್ಕ್ಸ್. ಒಟ್ಟಾರೆ ಎಷ್ಟಾಯ್ತು? 8 ಮಾರ್ಕ್ಸ್ ಆಯ್ತು. ಇನ್ನು 2 ಮಾರ್ಕ್ಸ್ ಇದೆ, ಇದು ಬಹಳ ಮುಖ್ಯವಾಗಿದೆ. ಅದೇನಂತಂದ್ರೆ, ಈ 2 ಮಾರ್ಕ್ಸ್ ಎದಕ್ಕಂದ್ರೆ ನಮ್ಮ ಆಟಿಟ್ಯೂಡ್, ನಮ್ಮ ಡ್ರೆಸ್ಸಿಂಗ್, ಆಮೇಲೆ ನಮ್ಮ ಒಂದು ಸಿಸ್ಟಮೆಟಿಕ್ ಲೈಫ್, ಆಮೇಲೆ ಆ ಯೋಜನೆ ಕುರಿತಾಗಿ ಏನು ಅವ್ರು ಮಾಡ್ಬೇಕಂದಿದ್ದಾರೆ ಆ ಯೋಜನೆ ಕುರಿತಾಗಿ ಇವರು ಎಷ್ಟು ಒಂದು ತಂತ್ರಜ್ಞಾನವಾಗ್ಲಿ ಅಥವಾ ಆ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡ್ಕೊಳ್ಳೋಕೋಸ್ಕರ ಅದಕ್ಕೆ ಮಷೀನ್ಗಳು ಏನ್ ಬೇಕಾಗುತ್ತೆ, ಅದಕ್ಕೆ ಖರ್ಚು ವೆಚ್ಚಗಳು ಎಷ್ಟು ಬೇಕಾಗುತ್ತೋ, ಅಥವಾ ಅದು ಕಚ್ಚಾ ವಸ್ತುಗಳು ಎಲ್ಲಿ ಸಿಗ್ತದೋ ಅದನ್ನ ತಗೊಂಡು ನಾನು ರಾ ಮೆಟೀರಿಯಲ್ ತಗೊಂಡ್ಬಂದು ಅದನ್ನ ಒಂದು ಮೆಟೀರಿಯಲ್ ಅಂದ್ರೆ ಒಂದು ಉತ್ಪಾದನೆಯನ್ನು ಮಾಡಿ ಅದನ್ನ ಚೆನ್ನಾಗಿ ಪ್ಯಾಕ್ ಮಾಡಿ ಮಾರ್ಕೆಟಿಗೆ ಕೊಡ್ಬೇಕಾದ್ರೆ ಮಾರ್ಕೆಟಿಬಿಲಿಟಿ ಎಲ್ಲಿದೆ, ಅವನಿಗೆ ಒಂದು ಬೇಕಲ್ವಾ, ಒಂದು ಸರ್ಕಲ್ ಬೇಕಾಗತ್ತೆ. ಅವನದೇ ಆದಂತ ಒಂದು ಜಗತ್ತನ್ನ, ಉದ್ಯಮದ ಜಗತ್ತನ್ನ ಬೆಳೆಸ್ಬೇಕಂದ್ರೆ ಅದರಲ್ಲಿ ಸಾಧನೆ ಮಾಡ್ಬೇಕಂದ್ರೆ, ಅದಕ್ಕೆ ನಾನು ಇಡೀ ಕರ್ನಾಟಕದ ಜನರಿಗೆಲ್ಲ ಹೇಳ್ತೀನಿ, ಸಾಧನೆ ಮಾಡದೆ ಸತ್ರೆ ಸಾವಿಗೆ ಅವಮಾನ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯ ಸಾಧನೆ ಮಾಡಬೇಕು. ಅದಕ್ಕೆ ಎಲ್ರಿಗೂ ನಾನು ಹೇಳೋದು ಇಷ್ಟೇ, ಎಲ್ರು ಉದ್ಯಮಿಯಾಗು, ಉದ್ಯೋಗ ನೀಡು, ಸಾಧನೆ ಮಾಡಿ ಸಾಧಕನಾಗು ಅಥವಾ ಸಾಧಕಳಾಗಂತೇಳಿ ಪ್ರತಿಯೊಬ್ಬರಿಗೂ ವೇದಿಕೆಗಳಲ್ಲಿ, ಕರ್ನಾಟಕದ 31 ಜಿಲ್ಲೆನಲ್ಲಿಯೂ ಎಲ್ಲಾ ವೇದಿಕೆಗಳಲ್ಲಿಯೂ ಎಲ್ಲ ಜನರ ಮಧ್ಯೆ ಹೀಗೆ ಟಿವಿ ಚಾನೆಲ್ ಮೂಲಕವಾಗಿ ನಾನು ಎಲ್ರಿಗೊಂದು ಜಾಗೃತಿ ಅರಿವನ್ನು ಮೂಡಿಸ್ತಾ ಇದ್ದೇನೆ. ಅದಕ್ಕೆ ಎಲ್ಲರೂ ಉದ್ಯಮಿಗಳಾಗಬೇಕು. ಯಾಕಂದ್ರೆ ಉದ್ಯಮಿಗಳಾದ್ರೆ ಮಾತ್ರ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಲಿಕ್ಕಾಗತ್ತೆ.
ಒಂದು ಕಂಪನಿಯಲ್ಲಿ ನೌಕರಿ ಮಾಡಿದ್ರೆ, ಒಂದು ಎಲ್ಲ ಒಂದು ಕೆಲಸ ಮಾಡಿದ್ರೆ, ಯಾವ್ದೋ ಒಂದು ಕಂಪನಿನಲ್ಲಿ ಯಾವ್ದೋ ಒಂದು ನೌಕರಿ ಮಾಡಿದ್ರೆ ಅಥವಾ ಕೆಲಸ ಮಾಡಿದ್ರೆ ಬಹಳ ಅಂದ್ರೆ ಒಂದು ಮನೆ ಕಟ್ಬೋದು, ಒಂದು ಕಾರ್ ತಗೊಳ್ಬಹುದು. ಆದ್ರೆ ಎಂಪೈರ್ ಸಾಮ್ರಾಜ್ಯ ಕಟ್ಟಬೇಕನ್ನೋದಾದ್ರೆ ನೀನು ಉದ್ಯಮಿನೇ ಆಗ್ಬೇಕು ಅಂತೇಳಿ ನಾನು ಎಲ್ರಿಗೂ ಹೇಳ್ತಾ ಇರ್ತೇನೆ. ಇವತ್ತು ವಿಶೇಷವಾಗಿ ಯುವ ಜನಾಂಗಕ್ಕೆ ನಾನು ಹೇಳೋದೇನಂದ್ರೆ, ಯುವ ಜನಾಂಗ ಬಹಳಷ್ಟು ದಾರಿ ತಪ್ಪಿ ಹೋಗ್ತಿದ್ದಾರೆ. ಈಗ ಸರ್ ಇವಾಗ ಡಿಗ್ರಿ ಮಾಡಿದವ್ರು ಇರ್ತಾರೆ, ಆಮೇಲೆ ಏನು ಎಜುಕೇಶನ್ ಒಂದು ಮಿನಿಮಲ್ ಎಜುಕೇಶನ್ ಮಾಡ್ಕೊಂಡವ್ರು ಇರ್ತಾರೆ. ಅವ್ರಿಗೇನಾದ್ರೂ ಯೋಜನೆಗಳಿದ್ಯಾ? ಮೇನ್ ಆಗಿ ಲೇಡೀಸ್ಗೆ, ಮಹಿಳೆಯರಿಗೆ, ಯುವ ಜನತೆಗೆ ಏನಾದ್ರೂ ಯೋಜನೆಗಳಿದ್ಯಾ? ಇದ್ರಿಂದ ತುಂಬಾ ಅನುಕೂಲಗಳಿದೆ, ತುಂಬಾ ಅವಕಾಶಗಳಿದೆ. ಅದನ್ನ ಹುಡುಕ್ಬೇಕಷ್ಟೇ. ಹುಡುಕಿದ್ರೆ ಸಿಗ್ತದೆ, ತಟ್ಟಿದ್ರೆ ಬಾಗಿಲು ತೆರೀತದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಹುಡುಕ್ಬೇಕು. ಹುಡುಕಿದ್ರೆ ಎಲ್ಲ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಅವಕಾಶಗಳಿದೆ. ಅದಕ್ಕೆ ಇವತ್ತು ನಾವೆಲ್ಲ ಈಗ ಕೂತ್ಕೊಂಡು ಜನ ಜಾಗೃತಿಯನ್ನು ಮೂಡಿಸ್ತಾ ಇದೀವಿ. ಮುಖ್ಯವಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದೇನೆ, ಈ ಒಂದು ಎಂಪೈರ್ ಸಾಮ್ರಾಜ್ಯ ಕಟ್ಟಬೇಕಂತಂದ್ರೆ ನಾವು ಉದ್ಯಮಿನೇ ಆಗ್ಬೇಕಂತೇಳಿ. ಯಾಕೆ ನಾನು ಇಷ್ಟು ಪ್ರೋತ್ಸಾಹಕ್ಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ಬಹಳಷ್ಟು ಯುವ ಜನಾಂಗ, ನೀವು ಹೇಳಿದ್ರೆ ಡಿಗ್ರಿ ಓದಿದವರು ಇದ್ದಾರೆ ಅಂತೇಳಿ, ಯುವ ಜನಾಂಗ ಇದ್ದಾರೆ. ಅವರೆಲ್ಲ ಏನ್ ಮಾಡ್ತಿದಾರೆ ಅಂದ್ರೆ, ಬಹಳಷ್ಟು ಜನ ನಾನು ನೌಕರಿನೇ ಮಾಡ್ಬೇಕು ಅಂತ ಹೇಳಿ. ಎಲ್ರಿಗೂ ನೌಕರಿ ಬೇಕಂದ್ರೆ ಎಲ್ಲಿಂದ ಸಿಗುತ್ತೆ? ಇವಾಗ ಡಿಗ್ರಿ ಓದಿದ್ರು ಅವ್ರಿಗೆ ಕೆಲಸಗಳು ಸರಿಯಾಗಿ ಸಿಗಲ್ಲ. ಹೌದು, ಸಿಗ್ತಾ ಇಲ್ಲ. ಅದಕ್ಕೆ ನಾ ಹೇಳ್ತಾ ಇರೋದು, ಕೆಲಸಗಳಿಗೆ ಹೋಗ್ಬೇಡಿ. ನೀವೇನ್ ಮಾಡಿ ಇನ್ಮೇಲೆ ಸ್ಯಾಲ್ರಿ ತಗೊಳ್ಳೋರಾಗ್ಬಾರ್ದು, ಸ್ಯಾಲ್ರಿ ಕೊಡೋರಾಗ್ಬೇಕು. ನೀವು ಒಂದು ಉದ್ಯಮದಲ್ಲಿ ಕೆಲಸ ಮಾಡೋರಾಗ್ಬೇಡಿ, ನೀವು ಕೆಲಸ ಕೊಡೋರಾಗಿ ಅಂತೇಳಿ. ಅಂದ್ರೆ ಕೆಲಸ ಕೊಡೋರಂದ್ರೆ ಒಂದು ಉದ್ಯಮಿಯ ಒಂದು ಸಂಸ್ಥೆಯನ್ನ, ಒಂದು ಕಂಪನಿಯನ್ನ ನೀವೇ ಸ್ವಂತದಾಗಿ ಒಂದು ಕಟ್ಟಿ ಬೆಳೆಸಿ, ಅದಕ್ಕೋಸ್ಕರ ಹಗಲು ಶ್ರಮಿಸಿ. ಯಾಕಂದ್ರೆ ಪರಿಶ್ರಮ ಇಲ್ಲದೆ ಯಾವ್ದು ಆಗುದಿಲ್ಲ. ಪರಿಶ್ರಮ ಅಂದ್ರೆ ನೀವು ಕಠಿಣ ಪರಿಶ್ರಮ ಮಾಡ್ಬೇಕಾಗಿಲ್ಲ, ಹಾರ್ಡ್ ವರ್ಕ್ ಮಾಡ್ಬೇಕಲ್ಲ, ಸ್ಮಾರ್ಟ್ ವರ್ಕ್ ಮಾಡಿ. ಅದಕ್ಕೆ ನಾವು ಹೇಳೋದಿಷ್ಟೇ, ಯಾವಾಗಲೂ ಉದ್ಯಮ ಒಂದು ಸ್ಥಾಪನೆ ಅಂತಂದ್ರೆ ಅದಕ್ಕೊಂದು ಶ್ರದ್ಧೆ ಬೇಕು, ಅದಕ್ಕೆ ಪ್ರೀತಿ ಬೇಕು, ಅದಕ್ಕೆ ಗೌರವ ಬೇಕು, ಅದಕ್ಕೆ ಸಮರ್ಪಣಾ ಭಾವ ಬೇಕು. ಹೀಗಿದ್ರೆ ಮಾತ್ರ ಒಂದು ಯಾವ್ದಾದ್ರು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಸಾಧಕರಾಗಿ ಸಾಧ್ಯ ಇದೆ. ಅದಕ್ಕೆ ಇವತ್ತು ವಾಟ್ಸಪ್ ಯೂನಿವರ್ಸಿಟಿ, ಈ ಫೇಸ್ಬುಕ್ ಯೂನಿವರ್ಸಿಟಿ ಅಥವಾ ಏನು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಯುವ ಜನಾಂಗ ತಮ್ಮ ಲೈಫ್ ಹಾಳು ಮಾಡ್ಕೊಳ್ತಿದ್ದಾರೆ. ಅಲ್ಲಿ ಕೂತ್ಕೊಂಡು ಯಾವುದೋ ಒಬ್ಬ ರಾಜಕೀಯ ವ್ಯಕ್ತಿ ಯಾವುದೋ ರಾಜಕೀಯ ಪಕ್ಷಕ್ಕೋಸ್ಕರ ಬಡದಾಡ್ಕೊಂಡು ಜಾತಿ ವೈಷಮ್ಯ, ಕೋಮುವಾದಿತನ ಅಥವಾ ಹಿಂದುತ್ವ, ಆಮೇಲೆ ಆ ಜಾತಿ ಈ ಜಾತಿ ಧರ್ಮ ಅಂತೇಳಿ ಅನೇಕ ವಿಷಯಗಳಲ್ಲಿ ಇವತ್ತು ಯುವ ಜನಾಂಗ ತಮ್ಮ ಬದುಕಿನ ಮೌಲ್ಯಗಳನ್ನ, ಜೀವನದ ಶ್ರೇಷ್ಠತೆಗಳನ್ನ ಅರ್ಥ ಮಾಡ್ಕೊಳ್ಳಾರದೆ ಅವ್ರ ಹಿಂದೆ ಒಂದು ತಂದೆ ತಾಯಿಗಳಿದ್ದಾರೆ, ಒಂದು ಕುಟುಂಬ ಇದೆ, ಆ ಜವಾಬ್ದಾರಿ ಇದೆ, ಒಂದು ಜವಾಬ್ದಾರಿನ ನಿಭಾಯಿಸಬೇಕು ಅನ್ನೋದನ್ನ ಮರೆತು ಇವತ್ತು ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಲೈಫ್ ಅನ್ನು ಹಾಳು ಮಾಡ್ಕೊಳ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಎದಕ್ಕಂದ್ರೆ ನಮ್ಮ ಒಳ್ಳೆ ಒಂದು ಬೆಳವಣಿಗೆಗೆ, ನಮ್ಮ ಅಭಿವೃದ್ಧಿಗೋಸ್ಕರ ಉಪಯೋಗ ಮಾಡೋಕ್ಕೂ ಹೊರತಾಗಿ ನಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ಳಿಕ್ಕೆ ನಾವು ಸೋಷಿಯಲ್ ಮೀಡಿಯಾಗಳನ್ನು ಉಪಯೋಗ ಮಾಡ್ಕೋಬಾರ್ದು. ಸೋಷಿಯಲ್ ಮೀಡಿಯಾ ಎಲ್ಲದಕ್ಕೂ ಇದೆ, ಒಳ್ಳೇದಕ್ಕೂ ಇದೆ, ಕೆಟ್ಟದಕ್ಕೆ ಇದೆ. ನಾವೇನ್ ಮಾಡ್ಬೇಕಂದ್ರೆ ನಾವು ಕೆಟ್ಟದ್ದನ್ನು ಬಿಟ್ಟು ಒಳ್ಳೇದಕ್ಕೆ ಅದನ್ನು ಉಪಯೋಗ ಮಾಡ್ಕೋಬಹುದು. ಅಥವಾ ನನ್ನ ಪ್ರಾಡಕ್ಟ್ ಇದೆ, ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ನನ್ನ ಪ್ರಾಡಕ್ಟ್ ಅನ್ನ ಈಗ ಒಬ್ಬ ಒಂದು ಸಂಸ್ಥೆ ಕಟ್ಟಿದ್ದಾರೆ, ಅಲ್ಲಿ ಪ್ರಾಡಕ್ಟ್ ಇದೆ, ಜನರಿಗೆ ಹೋಗಿ ಮುಟ್ಟಬೇಕಲ್ವಾ. ಅವನು ಡಿಜಿಟಲ್ ಮಾರ್ಕೆಟ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ಪೋಸ್ಟರ್ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡಿಬಿಟ್ಟು. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಕೊಟ್ಟಿದೆ, ಕೊಡಲ್ಲ ಅಂತ ಅಲ್ಲ, ಕೊಟ್ಟಿದೆ. ಬಟ್ ಅದನ್ನ ನಾವು ಹೇಗೆ ಯುಟಿಲೈಸ್ ಮಾಡ್ಕೋತಿದೀವಿ, ಆಲ್ಮೋಸ್ಟ್ ಒಂದು 90% ಅದು ಕೆಟ್ಟದಾಗೆ ಯೂಸ್ ಆಗ್ತಾ ಇದೆ. ಎಲ್ಲ ಒಂದು 10% ಅಷ್ಟೇನೆ ಒಳ್ಳೇದಾಗಿ ಯೂಸ್ ಆಗ್ತಾ ಇದೆ. ನಮ್ಮ ಉದ್ದೇಶ ಅಂದ್ರೆ 100ಕ್ಕೆ 100% ಅದು ಒಂದು ಸದುಪಯೋಗ ಆಗ್ಬೇಕು ಅನ್ನೋದೇ ನಾನು ಇವತ್ತು ಹೇಳ್ತಾ ಇರೋದು. ಅಲ್ಲಿ ಏನ್ ಮಾಡ್ಬೇಕಂದ್ರೆ, ಒಂದು ಪ್ರಾಡಕ್ಟ್ ಇರುತ್ತೆ, ಅದನ್ನ ಜನರಿಗೆ ನಾನು ಇಂಥದ್ದೊಂದು ಪ್ರಾಡಕ್ಟ್ ಇದೆ ಅಂತ ಹೇಳಿ ತೋರಿಸಿದ್ರೆ ಅವ್ರು ಅಲ್ಲಿಂದ ಅದನ್ನ ಖರೀದಿ ಮಾಡ್ತಾರೆ. ಅಂದ್ರೆ ಇವನಿಗೂ ವ್ಯಾಪಾರ ಆಗುತ್ತೆ, ಜೊತೆಗೆ ಒಂದು ಅಡ್ವರ್ಟೈಸ್ಮೆಂಟ್ ಆಗುತ್ತೆ, ಜಾಹೀರಾತು ಆಗುತ್ತೆ. ಅದು ಜನರಿಗಿಂತ ಒಂದು ಪ್ರಾಡಕ್ಟ್ ಇದೆ ಅನ್ನೋದು ಕೂಡ ಗೊತ್ತಾಗ್ತದೆ. ಇವತ್ತು ಫುಡ್ ಇಂಡಸ್ಟ್ರಿನಲ್ಲಿ ನೋಡ್ತೀವಿ, ಈ ಒಟ್ಟಾರೆ ಇಂಡಸ್ಟ್ರಿಗಳು ಎಷ್ಟಿದಾವಂತಂದ್ರೆ, ಫುಡ್ ಇಂಡಸ್ಟ್ರಿ ಇದೆ, ಅಪಾರಲ್ ಇಂಡಸ್ಟ್ರಿ ಇದೆ, ಮೆಡಿಕಲ್ ಇಂಡಸ್ಟ್ರಿ ಇದೆ, FMCG ಇಂಡಸ್ಟ್ರಿ ಇದೆ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಅಂತ ಹೇಳಿದೆ, ಆಮೇಲೆ ಬಿಲ್ಡಿಂಗ್ ಇಂಡಸ್ಟ್ರಿ ಇದೆ, ಆಮೇಲೆ ಕೆಮಿಕಲ್ ಇಂಡಸ್ಟ್ರಿ ಇದೆ, ಎಲೆಕ್ಟ್ರಾನಿಕ್ಸ್ ಇದು ಏನು ಇದೆ ಇಂಡಸ್ಟ್ರಿ ಇದೆ, ಮೀಡಿಯಾ ಇಂಡಸ್ಟ್ರಿ ಇದೆ, ಬ್ಯೂಟಿ ಇಂಡಸ್ಟ್ರಿ ಇದೆ. ಮೇಡಮ್ ನಿಮಗೆ ಹೇಳ್ಬೇಕಂದ್ರೆ ಬ್ಯೂಟಿ ಇಂಡಸ್ಟ್ರಿ ಕೂಡ ಇದೆ. ಆಮೇಲೆ ಬೋಟಿಕ್ ಇಂಡಸ್ಟ್ರಿ ಇದೆ, ಅಂದ್ರೆ ಅಪಾರಲ್ ಅಂತ ಹೇಳ್ತೀವಿ, ಅಂದ್ರೆ ಫ್ಯಾಷನ್ ಡಿಸೈನಿಂಗ್ ಇದೆ. ಅದರಲ್ಲಿ ಮಹಿಳೆಯರಂತ ತಾವು ಕೇಳ್ತಾ ಇದ್ರಿ, ತಮ್ಮಂತ ಯುವ ಹೆಣ್ಣು ಮಕ್ಕಳಿಗೆ ಇವತ್ತು ಸಾಕಷ್ಟು ಅವಕಾಶಗಳಿದೆ. ಇವತ್ತು ಬ್ಯೂಟಿಷಿಯನ್ ಕೋರ್ಸ್ ಮಾಡಿರ್ತಾರೆ, ಬಟ್ ಅವರೇ ಅದನ್ನ ಏನ್ ಮಾಡ್ಬೋದು ಅಂದ್ರೆ, ಓನ್ಲಿ ಎಲ್ಲಿಗೆ ಸೀಮಿತ ಆಗಿದ್ದಾರೆ ಅಂದ್ರೆ, ಒಂದು ಐಬ್ರೋ ಮಾಡೋದಕ್ಕೋಸ್ಕರ ಒಂದು ಮೆಡಿಕ್ಯೂರ್ ಪೆಡಿಕ್ಯೂರ್, ಒಂದು ಏನು ಮೇಕಪ್, ಒಂದೇನೋ ಒಂದಿಷ್ಟಕ್ಕೆ, ಅಥವಾ ಒಂದು ಹೇರ್ ಅನ್ನ ಕಟ್ ಮಾಡಿ ಅದು ಯಾವ್ದೋ ಒಂದು ಸ್ಟೈಲಿಶ್ ಆಗಿ ಮಾಡುವಂತದ್ದು ಇಷ್ಟಕ್ಕೆ ಬಂದಿದ್ದಾರೆ. ಬಟ್ ಇದ್ರೊಳಗೆ ಮೆಡಿಕಲ್ ಅನ್ನು ಕೂಡ ಆಡ್ ಮಾಡಬಹುದು. ಅಂದ್ರೆ ಆಯುರ್ವೇದ ಕ್ಷೇತ್ರಗಳಿದೆ, ಅಥವಾ ಮೆಡಿಕಲ್ ಕ್ಷೇತ್ರ ಇದೆ. ಇದಕ್ಕೆ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು, ಒಂದು ಹೆಣ್ಣು ಮಗಳಾದವಳು ಅಥವಾ ಒಂದು ಮಹಿಳೆ ಹೇಗೆ ತನ್ನ ಆರೋಗ್ಯವನ್ನ ರೂಪಿಸ್ಕೊಳ್ಬೇಕು, ಅಥವಾ ಅದನ್ನು ಹೇಗೆ ಫಿಟ್ ಅಂಡ್ ಫೈನ್ ಆಗಿ, ಅಂದ್ರೆ ಫಿಟ್ನೆಸ್ ಅಂತ ಹೇಳ್ತೀವಿ, ಇದು ಫಿಟ್ನೆಸ್ ಮಂತ್ರ ಅಂತ ಹೇಳ್ತೀವಲ್ವಾ. ತಮ್ಮ ಕೂದಲುಗಳ
ಮಕ್ಕಳನ್ನು ಹೇಗೆ ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಬೇಕು, ತಮ್ಮ ಶರೀರವನ್ನು ಹೇಗೆ ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಬೇಕು, ಹಾಗೇನೆ ಫಿಟ್ನೆಸ್ ಆಗಿರ್ಬೇಕಂದ್ರೆ ಹೆಲ್ದಿ ಆಗಿರ್ಬೇಕು ಅನ್ನುವಂಥದ್ದು. ಅದಕ್ಕೆ ಸ್ವಲ್ಪ ಚಿಕ್ಕ ವ್ಯಾಯಾಮಗಳನ್ನಾಗಲಿ ಜಿಮ್ಗಳಿಗಾಗಲಿ ಹೋಗುವಂಥದ್ದು, ಹೀಗೆ ತಮ್ಮ ಒಂದು ಬದುಕನ್ನ ಅತಿ ಆಕ್ಟಿವ್ ಆಗಿ ಅದ್ಭುತವಾಗಿ ರೂಪಿಸಿಕೊಳ್ಳೋದು ನಮ್ಮ ಕೈನಲ್ಲೇ ಇದೆ. ಹೀಗೆ ಬ್ಯೂಟಿ ಟೆಕ್ನಿಕ್ ಇಂಡಸ್ಟ್ರಿಯಲ್ಲಿ ಕೂಡ ಸಾಕಷ್ಟು ಅವಕಾಶಗಳಿವೆ. ಬರೋ ದಿವಸಗಳಲ್ಲಿ ನನ್ನ ನಂಬರ್ ಅಲ್ಲಿ ಇದ್ದೇ ಇರುತ್ತೆ, ನಿಮ್ಮ ಟಿವಿ ಚಾನಲ್ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ, ಸರ್ ನಾನು ಉದ್ಯಮ ಕ್ಷೇತ್ರ ಅಂದ್ರೆ ಬ್ಯೂಟಿ ಇಂಡಸ್ಟ್ರಿನಲ್ಲಿ ನಾನು ದೊಡ್ಡದಾಗಿ ಬೆಳಿಬೇಕಂದ್ರೆ ಅದಕ್ಕೆ ಸಾಕಷ್ಟು ಅವಕಾಶ ಇದೆ ಮೇಡಮ್. ನಾನು ಇಲ್ಲಿ ಒಂದು ನಿಮ್ ಟಿವಿ ಚಾನಲ್ ಮೂಲಕ ಒಂದು ವಿಷಯ ಹೇಳ್ತೀನಿ. ಈ 31 ಜಿಲ್ಲೆನಲ್ಲಿ ಕರ್ನಾಟಕದಲ್ಲಿನೇ ಈ ಬ್ಯೂಟಿ ಇಂಡಸ್ಟ್ರಿನಲ್ಲಿನೇ ಒಂದೇ ವರ್ಷದಲ್ಲಿ 7 ಕೋಟಿ 50 ಲಕ್ಷ ಅಂದ್ರೆ 7.5 ಕ್ರೋರ್ಸ್ ಅನ್ನ ಒಂದೇ ವರ್ಷದಲ್ಲಿ ಗಳಿಸುವಂತ ಅಷ್ಟು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು, ಮಾರ್ಕೆಟಿಂಗ್ ಟ್ರಿಕ್ಸ್ ಗಳು ನನ್ನ ಹತ್ರ ಇದಾವೆ. ನಾ ಹೇಳ್ಕೊಡ್ತೀನಿ ಬರೋ ದಿವಸಗಳಲ್ಲಿ. ಅಂದ್ರೆ ಒಂದೇ ವರ್ಷದಲ್ಲಿ 7 ಕೋಟಿ 10 ಕೋಟಿ ದುಡಿಯುವಷ್ಟಿದೆ. ಅದ್ರ ಜೊತೆಗೆ ಇನ್ನೊಂದು ಏನಿದೆ ಅಂದ್ರೆ ಮಾರ್ಕೆಟ್ ನಲ್ಲಿ ವೈಟ್ ಅಂದ್ರೆ ಲೇಬಲ್ ಇಲ್ಲದ್ದು ಅಂತ ಹೇಳ್ತೀವಿ, ಅದಕ್ಕೆ ವೈಟ್ ಲೇಬಲ್ ಅಂತ ಹೇಳ್ತೀವಿ. ನಿಮ್ಮದೇ ಅನೇಕ ಪ್ರಾಡಕ್ಟ್ ಗಳನ್ನ ತಗೊಂಡ್ಬಂದು ಅದಕ್ಕೆ ನಿಮ್ಮದೇ ಲೇಬಲ್ ಅನ್ನ ಹಚ್ಚಿ ನಿಮ್ದೇ ಒಂದು ಬ್ರ್ಯಾಂಡಿಂಗ್ ಅನ್ನ ಮಾಡಿ ಮಾರ್ಕೆಟಿಗೂ ಬಿಡಬಹುದು. ಅದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಹಾಗೇನೆ ಬೋಟಿಕ್ ಅಂತ ಹೇಳ್ತೀವಿ, ಬೋಟಿಕ್ ಅಥವಾ ಒಂದು ಫ್ಯಾಷನ್ ಡಿಸೈನ್ ಅಂತ ಹೇಳ್ತೀವಿ. ಫ್ಯಾಷನ್ ಡಿಸೈನ್ ಅಲ್ಲಿ ಇವತ್ತು ನೋಡಿ ಒಂದು ಸಣ್ಣದೊಂದು ಉದ್ಯಮ ಮಾಡ್ಕೋತಾರೆ ಅಂತ ತಿಳ್ಕೊಳ್ಳಿ, ಅದು PMEGP ನಲ್ಲಿ ಸಾಧ್ಯತೆ ಇದೆ. ಈ PMF ನಲ್ಲಿ ಬರೋದಿಲ್ಲ, ಯಾಕಂದ್ರೆ ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರೋದು. PMEGP ಅದರ ಬಗ್ಗೆ ಹೇಳ್ತೀನಿ, ಅದನ್ನ ಹೇಳ್ತಾ ಹೋಗ್ತೀನಿ. ಇಲ್ಲಿ ಏನ್ ಮಾಡ್ಬೋದಂದ್ರೆ ಈ ಫ್ಯಾಷನ್ ಡಿಸೈನ್ ಅಲ್ಲಿ ನೋಡಿ ಒಂದು ಬ್ಲೌಸ್ ಅಂತ ಹೇಳ್ತೀವಿ ಅಥವಾ ಈಗ ಅದಕ್ಕೊಂದು ಡಿಸೈನ್ ಗಳು ಬೇಕಾಗತ್ತೆ. ಆಮೇಲೆ ಅದಕ್ಕೊಂದು ಅರಿ ವರ್ಕ್ ಅಂತ ಹೇಳ್ತೀವಿ, ಅದಕ್ಕೆ ಒಂದು ಏನೋ ಎಂಬ್ರಾಯ್ಡರಿ ವರ್ಕ್ ಅಂತ ಹೇಳ್ತಾರೆ. ಅದಕ್ಕೆ ಮಷಿನ್ ಗಳು ಬಂದಿದೆ ಇವಾಗ. ಅದೊಂದು ಮಷಿನ್ ಇಟ್ಕೊಂಡು ಒಂದಿಷ್ಟು ಜುಕ್ಕಿ ಜಾಕ್ ಮಷಿನ್ ಇಟ್ಕೊಂಡು ಫಿನಿಶಿಂಗ್ ವರ್ಕ್ ಮಾಡಿ ಚೆನ್ನಾಗಿ ಕುರ್ತಿನೋ ಚೂಡಿನೋ ಅಥವಾ ಇದು ಲೆಗ್ಗಿನ್ಸ್ ಜಗ್ಗಿನ್ಸ್ ಅಂತ ಹೇಳ್ತೀವಿ, ಪ್ಯಾಂಟ್ಸ್ ಅಂತ ಹೇಳ್ತೀವಿ, ಶರ್ಟ್ಸ್ ಅಂತ ಹೇಳ್ತೀವಿ, ಯಾವ್ದಾದ್ರು ಒಂದು ಅವರೇ ಬ್ರ್ಯಾಂಡಿಂಗ್ ನಲ್ಲಿ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾರ್ಕೆಟ್ಗೆ ಬಿಡುವುದಾದ್ರೆ ಮೇಡಮ್ 75% ವರೆಗೂ ಕರ್ನಾಟಕದಲ್ಲಿ ಸಬ್ಸಿಡಿ ಇದೆ. 50% ಇಂದ 75% ವರೆಗೂ ಇದೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, 1 ಕೋಟಿ ಪ್ರಾಜೆಕ್ಟ್ ಅನ್ನ ಒಂದು ಹೆಣ್ಮಗಳು ಮಾಡ್ತಿದ್ದಾರೆ ಒಂದು ಬೋಟಿಕ್ ನಲ್ಲಿ, ಅವರದೇ ಆದಂತ ಒಂದು ಬ್ರ್ಯಾಂಡಿಂಗ್ ಮಾಡಿ ಮಾರ್ಕೆಟ್ಗೆ ಬಿಡ್ತಿದ್ದಾರೆ ಅಂತಂದ್ರೆ ಅಂದ್ರೆ S L M X XL XXL XXL ಅಂತ ಬರುತ್ತಲ್ವಾ, ಅದ್ರೊಳಗೆ ಒಂದು ಪ್ಲಾನ್ ಅಂದ್ರೆ ಒಂದು ಪ್ಯಾಟರ್ನ್ ಅಂತ ಹೇಳ್ತೀವಿ, ಒಂದೊಂದು ಪ್ಯಾಟರ್ನ್ ಗಳನ್ನ ಒಂದೊಂದು ಡಿಸೈನ್ ಗಳನ್ನ ಇವರೇ ಫಿನಿಶಿಂಗ್ ವರ್ಕ್ ಮಾಡಿ ಅದಕ್ಕೊಂದು ಬ್ರ್ಯಾಂಡಿಂಗ್ ನೇಮ್ ಕೊಟ್ಟು ಮಾರ್ಕೆಟಿಗೆ ಮಾಡೋದಾದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, 1 ಕೋಟಿ ಪ್ರಾಜೆಕ್ಟ್ ಗೆ 50 ಲಕ್ಷ ಸಬ್ಸಿಡಿ ಇದೆ, 50% ಸಬ್ಸಿಡಿ ಇದೆ. ಅದೇ ಮತ್ತು ವಿಶೇಷ ಕ್ಯಾಟಗರಿ ಅವರಿಗೆ, ವಿಶೇಷ ಕ್ಯಾಟಗರಿ ಅಂದ್ರೆ SC ST ಅವ್ರಿಗೆ ಕೂಡ ಅವಕಾಶಗಳಿದೆ, 75% ವರೆಗೂ ಸಬ್ಸಿಡಿ ಇದೆ. ಫಾರ್ ಎಕ್ಸಾಂಪಲ್ 3 ಕೋಟಿಗೆ ಒಂದು ಪ್ರಾಜೆಕ್ಟ್ ಮಾಡಿದಾರೆ ಅಂದ್ರೆ 2 ಕೋಟಿ ರೂಪಾಯಿ ಸಬ್ಸಿಡಿ ಬರುತ್ತೆ. ಅಂದ್ರೆ ನಿಮಗೆ ಸಾಕಷ್ಟು ಅವಕಾಶಗಳಿದೆ, ಹೆಣ್ಣು ಮಕ್ಕಳಿಗೆ ಬೆಳಿಲಿಕ್ಕೆ ಅವಕಾಶ ಇದೆ. ಆದ್ರೆ ಹುಡುಕಿಲ್ಲ ಅಥವಾ ಅವೇರ್ನೆಸ್ ಕಡಿಮೆ ಆಗಿದೆ, ಅಂದ್ರೆ ಜಾಗೃತಿ ಬಂದಿಲ್ಲ. ಅದಕ್ಕೋಸ್ಕರ ಇವತ್ತು ನಾವ್ ಯಾಕೆ ಇಷ್ಟು ಕೂತ್ಕೊಂಡು ಮಾತಾಡ್ತಿದೀವಿ ಅಂದ್ರೆ ಒಂದು ಜಾಗೃತಿ ಮೂಡಬೇಕು, ಜನರು ಕೂಡ ಅವಕಾಶಗಳನ್ನು ಗೊತ್ತಾಗ ಯೋಜನೆಗಳಿದೆ. ಹೌದು, ಗೊತ್ತಿಲ್ಲ. ಎಸ್, ಡೆಫಿನೆಟ್ಲಿ. ಈಗ ಅನೇಕ ಯೋಜನೆಗಳಿದಾವೆ, ಸಾವಿರಾರು ಯೋಜನೆ ಇದಾವೆ, ಸಾವಿರಾರು ಯೋಜನೆಗಳ ಹಿಂದೆ ಸಾಕಷ್ಟು ಅವಕಾಶಗಳಿದೆ. ಅದು ತಿಳಿಬೇಕಾಗಿದೆ, ತಿಳ್ಕೊಳ್ಬೇಕು. ಅದಕ್ಕೆ ಕೆಲವ್ರಿಗೆ ಇಚ್ಛಾಶಕ್ತಿನೇ ಇಲ್ಲ. ಅವ್ರು ಏನೋ ಒಂದು ಜೀವನ ಇವತ್ತು ನೋಡಿ, ಅನೇಕ ತಾವು ಹೇಳ್ತಾ ಇದ್ರಿ, ಯೂತ್ಸ್ ಇದ್ದಾರೆ, ಕಲ್ತವ್ರು ವಿದ್ಯಾವಂತರಿದ್ದಾರೆ, ಬಟ್ ಅವ್ರಿಗೆ ಭವಿಷ್ಯತ್ತಿನ ಬಗ್ಗೆ ಅರಿವಿಲ್ಲ. ಅಥವಾ ನಾನು ಏನಾದ್ರು ಒಂದು ಸಾಧನೆ ಮಾಡ್ಬೇಕು, ಒಂದು ದೊಡ್ಡ ಸಾಧಕನಾಗ್ಬೇಕಂತೇಳಿ ಒಂದು ಛಲ, ಒಂದು ಗುರಿ ಅಥವಾ ಒಂದು ವಿಷನ್ ಅನ್ನು ಇಟ್ಕೊಂಡಿಲ್ಲ. ಇಲ್ಲಿ ನಾನು ಹೇಳ್ತೀನಿ, ಅದಕ್ಕೆ ನಂಬಿಕೆ ಬೇಕು ನಮಗೆ. ಮುಖ್ಯವಾಗಿ ನನ್ನ ಮೇಲೆ ನನ್ನ ನಂಬಿಕೆ ಬೇಕು. ನಾನು ಏನಾದ್ರು ಒಂದು ಮಾಡೇ ಮಾಡ್ತೀನಿ, ಸಾಧನೆ ಮಾಡ್ತೀನಿ ಅನ್ನೋಂಥದ್ದು ಛಲದ ಜೊತೆಗೆ ಫಸ್ಟ್ ನಂಬಿಕೆ ಬೇಕು. ಹೇಗಂದ್ರೆ ಹೇಳ್ತೀನಿ, ಒಂದು ಹಳ್ಳಿನಲ್ಲಿ ಒಂದು ವರ್ಷದಿಂದ ಮಳೆ ಆಗಿರ್ಲಿಲ್ಲ. ಅವಾಗ ಊರಿನವರೆಲ್ಲರೂ ಹಿರಿಯರು ಸೇರ್ಕೊಂಡು, ಇಲ್ಲ ನಾವೆಲ್ಲರೂ ಸೇರ್ಕೊಂಡು ಮಳೆಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅಂತೇಳಿ ಎಲ್ಲರೂ ಕೂಡ್ಕೊಂಡ್ರಂತೆ. ಎಲ್ಲರೂ ಹೊರಟ್ರಂತೆ, ಪ್ರಾರ್ಥನೆ ಮಾಡೋಣ, ನಡ್ರಿ ಹೋಗೋಣ ಅಂತೇಳಿ. ಅಷ್ಟೊಳಗೆ ಒಂದು ಹುಡುಗ ಒಂದು ಛತ್ರಿ ತಗೊಂಡು ಹೊರಟನಂತೆ. ಒಂದು ಛತ್ರಿ ಅಥವಾ ಏನಂದ ಅಂಬ್ರೆಲಾ ತಗೊಂಡು ಹೊರಟ್ಬಿಟ್ಟಂತೆ. ಪಕ್ಕದಲ್ಲಿ ಇದ್ದವ್ರು ಕೇಳಿದ್ರಂತೆ, ಅಲ್ಲಪ್ಪ ನೀನ್ ಯಾಕೋ ಛತ್ರಿ ತಗೊಂಡು ಹೋಗ್ತಾ ಇದೆಯಾ ಅಂದೆ. ಇಲ್ಲ, ಮಳೆಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಿದ್ರಲ್ಲ, ಮಳೆ ಬಂದ್ರೆ ತೋರಿಸ್ಕೋಬಾರ್ದು ಅಂತ ಛತ್ರಿ ತಗೊಂಡು ಹೋಗ್ತಾ ಇದ್ದೀನಿ ಅಂತೇಳಿ. ಇಟ್ ಮೀನ್ಸ್ ಅದೊಂದು ನಂಬಿಕೆ. ಅಂದ್ರೆ ಆ ಹುಡುಗನ ನಂಬಿಕೆ ಹೇಗಿದೆ ನೋಡಿ. ಅಲ್ಲಿದ್ದವ್ರ ಹತ್ರ ಮಳೆ ಬಂದೇ ಬರ್ತಿದೆ, ನಮ್ಮ ಪ್ರಾರ್ಥನೆ ಕೇಳಿ ದೇವ್ರು ಮಳೆ ಕೊಡ್ತಾರೆ, ನಾವು ಒಂದು ಮಳೆ ಅಲ್ಲಿ ತೋರ್ಸ್ಕೊಂಡ್ ಬರ್ತೀವಿ ಅಥವಾ ಒಂದು ಮಳೆಯನ್ನು ಹೊಂದ್ಕೊಂಡ್ ಬರ್ತೀವಿ, ಅಂದ್ರೆ ಉತ್ತರ ಪಡ್ಕೊಂಡ್ ಬರ್ತೀವಿ ಅನ್ನೋಂತ ಅವ್ರ ನಂಬಿಕೆ ಇಲ್ಲ. ಆದ್ರೆ ಆ ಹುಡುಗನಿಗೆ ಹೇಗೆ ನಂಬಿಕೆ ಇತ್ತು ನೋಡಿ. ಅದಕ್ಕೆ ನಾನು ಮಾಡುವಂತ ಉದ್ಯಮ ಕ್ಷೇತ್ರದಲ್ಲಿ, ನಾನು ಕೈ ಇಟ್ಟು ಮಾಡುವ ಕೆಲಸದಲ್ಲಿ ಖಂಡಿತವಾಗಿ ನಾನು ಯಶಸ್ಸನ್ನ ಹೊಂದೇ ಹೊಂತೇನೆ ಅನ್ನುವಂತ ಆ ನಂಬಿಕೆ ಮೊದಲು ಬೇಕು. ಅದ್ರ ಜೊತೆಗೆ ಏನಂತಂದ್ರೆ ಆಟಿಟ್ಯೂಡ್ ಅನ್ನ ಬೆಳೆಸ್ಕೋಬೇಕು. ಬಿಸಿನೆಸ್ ಆಟಿಟ್ಯೂಡ್ ಅಂತ ಹೇಳ್ತೀವಿ, ಅದು ಬಹಳ ಮುಖ್ಯವಾದದ್ದು. ಈಗ ತಂದೆ ಮಗ ಇಬ್ರು ಕಾಡಿನಲ್ಲಿ ಹೋಗ್ತಾ ಇದ್ರಂತೆ. ಅವರು ಚರ್ಮ ವ್ಯಾಪಾರಸ್ಥರು.
ಅಂದ್ರೆ ಚರ್ಮ ವ್ಯಾಪಾರ ಅಂದ್ರೆ ಈ ಇದು ಪ್ರಾಣಿಗಳ ಚರ್ಮವನ್ನು ಆಗಿನ ಕಾಲದಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಚರ್ಮಗಳನ್ನ ಅದನ್ನ ತೆಗೆದು ಅದನ್ನ ರೋಲ್ ಮಾಡಿ ಹಳ್ಳಿಗೆ ಹೋಗಿ ಅವಾಗ ವ್ಯಾಪಾರ ಮಾಡ್ತಿದ್ರಂತೆ. ಕಾಡಿನ ಮಧ್ಯೆ ನಡ್ಕೊಂಡು ವ್ಯಾಪಾರ ಮಾಡೋದು, ಅದರಲ್ಲಿ ಬಂದಂತ ಒಂದು ಆದಾಯದಲ್ಲಿ ಅವರಿಗೆ ರೇಷನ್ ಅಂದ್ರೆ ಒಂದು ಕಾಳು ಕಡಿಗಳನ್ನ ಮನೆಗೆ ಏನ್ ಬೇಕು ಆ ದವಸ ಧಾನ್ಯಗಳನ್ನ ತಗೊಂಡು ಬರ್ತಾ ಇದ್ರು. ಈಗ ಒಂದ್ಸಾರಿ ಹೋಗ್ಬೇಕಾದ್ರೆ ಕಾಡಿನಲ್ಲಿ ಸಡನ್ಲಿ ಅವನ ಮಗನ ಹತ್ರ ಒಂದು ಕೋವಿ ಅಂದ್ರೆ ಒಂದು ಬಂದೂಕಿತ್ತು, ಅವೆಷ್ಟೆಲ್ಲ ಒಂದು ಚರ್ಮದ ರೋಲ್ಗಳೆಲ್ಲ ಬ್ಯಾಗಲ್ಲಿ ತುಂಬಿಕೊಂಡಿದ್ರು. ತಂದೆ ಮಗ ಹೋಗ್ತಾ ಇದ್ರು. ಸಡನ್ಲಿ ಏನಾಗ್ಬಿಡ್ತು, ಒಂದು ಹುಲಿ ಬಂದ್ಬಿಡ್ತು ಎದುರುಗಡೆ. ಹುಲಿ ಬಂದಾಗ ಏನಾಗ್ಬಿಡ್ತು, ಅದು ಅಟ್ಯಾಕ್ ಮಾಡಕ್ ಬಂದ್ಬಿಡ್ತು. ಮಗನಿಗೆ ಶಕ್ತಿ ಇತ್ತು, ಒಂದ್ ಸ್ವಲ್ಪ ಯಮನಸ್ಸಿದ್ದ, ಇಮಿಡಿಯೇಟ್ ಆಗಿ ಒಂದು ಗಿಡವನ್ನು ಹತ್ತಿ ಕೂತ್ಕೊಂಡ್ಬಿಟ್ಟ. ತಂದೆಗೆ ಸ್ವಲ್ಪ ಏಜ್ ಆಗಿತ್ತು. ಅವ್ನ ಏನ್ ಮಾಡ್ಬಿಟ್ಟ ಅಂದ್ರೆ ಹಿಂದಕ್ಕೆ ಸರಿಯಕ್ಕೆ ಹೋಗಿ ಅಲ್ಲಿ ಅವನಿಗೆ ಬ್ಯಾಲೆನ್ಸ್ ಹೋಗಿ ಬಿದ್ದ್ಬಿಟ್ಟ. ಅವಾಗ ಅದು ಅಟ್ಯಾಕ್ ಮಾಡಕ್ ಬಂದ್ಬಿಡ್ತು. ಯಾವುದು, ಅವಾಗ ಅವ್ನು ಬಂದೂಕ್ ತಗೊಂಡು ಹೊಡೆಯಕ್ ಹೋದ. ಹೀಗೆ ನೋಡಿ ಏನ್ ಹೇಳ್ತಾನೆ ಅಂದ್ರೆ ಸೈಡಿಗೆ ಹೊಡಿಯೋ ಅಂತ ಹೇಳಿದ. ಸೈಡಿಗೆ ಹೊಡಿಯಪ್ಪ, ಸೆಂಟರ್ ನಲ್ಲಿ ಹೊಡಿಬೇಡ, ಸೈಡಿಗೆ ಹೊಡಿ ಅಂತ. ಅವಾಗ ಒಂದು ತಲೆ ಕಡೆಗೆ ಅಂದ್ರೆ ಹೊಡೆದ. ಅವಾಗ ಅದು ಹುಲಿ ಸತ್ ಬಿತ್ತು. ಅಲ್ಲಪ್ಪ ಅವ್ನು ಇಳಿದ್ ಬಂದ್ ಹೇಳ್ತಾನೆ, ಮಗ ಅಲ್ಲಪ್ಪ ನೀನು ನನ್ನ ತಂದೆ, ನಿನ್ನ ಉಳಿಸ್ಕೋಬೇಕು, ಹೆಂಗೋ ಒಂದು ಹೊಟ್ಟೆಗೆ ಎಲ್ಲ ಒಂದ್ ಕಡೆ ಹೊಡೆದ್ ಬರ್ತಿದ್ದೆ, ನಾನು ಹೊಡೆದು ಉಳಿಸ್ಕೋಬೇಕು, ನೀನು ಸೈಡಿಗೆ ಹೊಡಿ ಅಂತ ಯಾಕೆ ಹೇಳ್ತಾ ಇದೀಯಾ ಅಂತಂದ್ರೆ ಅವ್ನು ಹೇಳ್ತಾನೆ, ಹೊಟ್ಟೆಗೆ ತೂತಾದ್ರೆ ಅದಕ್ಕೆ ಚರ್ಮಕ್ಕೆ ಬೆಲೆ ಕಡಿಮೆ ಆಗುತ್ತೆ, ಅದಕ್ಕೆ ಸೈಡಿಗೆ ಹೊಡೆದ್ರೆ ಚರ್ಮಕ್ಕೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಬರುತ್ತೆ, ಬೆಲೆ ಜಾಸ್ತಿ ಬರುತ್ತೆ ಅಂದಂತೆ. ಅಂದ್ರೆ ಅಂತ ಕಷ್ಟದ ಸಮಯದಲ್ಲೂ ಕೂಡ ಅವನಿಗೆ ಆಟಿಟ್ಯೂಡ್ ಹೇಗಿರ್ತದೆ, ಬಿಸ್ನೆಸ್ ಆಟಿಟ್ಯೂಡ್, ಸೈಡಿಗೆ ಹೊಡೆ, ಅದು ಚರ್ಮ ಕಡಿಮೆ ರೇಟ್ ಹೋಗುತ್ತೆ ಅಂತ ನೋಡಿ. ಇಂತ ಅವನಿಗೆ ಜೀವ ಉಳಿದ್ರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಕೂಡ ಅವನಿಗೊಂದು ಆಟಿಟ್ಯೂಡ್ ಹಂಗಿತ್ತು. ಅಂದ್ರೆ ಎಸ್, ಬಿಸ್ನೆಸ್ ಅಂದ್ರೆ ಒಂದೊಂದು ಆಟಿಟ್ಯೂಡ್ ಹಂಗೆ ಬೆಳೆಸ್ಕೊಳ್ಬೇಕು.